ವೀಕ್ಷಕರೇ, ದಿನಾಂಕ 25/5/2025 ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಚೋರನೂರು ಗ್ರಾಮದಲ್ಲಿ ಬಳ್ಳಾರಿ ವಿಜಯನಗರ ಸಂಸದರಾದ ಇ ತುಕಾರಾಂ ರವರು ಹಾಗೂ ಸಂಡೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀಮತಿ ಅನ್ನಪೂರ್ಣ ಇ ತುಕಾರಾಂ ರವರು ಮತ್ತು ಚೋರನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಂಜನಮ್ಮರವರು ಹಾಗೂ ಬಳ್ಳಾರಿ ವಲಯ ಐಜಿಪಿ ಬಿಎಸ್ ಅಶೋಕ್ ಕುಮಾರ್ ರವರ ಉಪಸ್ಥಿತಿಯಲ್ಲಿ ನೂತನ ಪೊಲೀಸ್ ಠಾಣೆ ಪ್ರವೇಶ ಸಮಾರಂಭ ಶಿಸ್ತುಬದ್ಧವಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಬಳ್ಳಾರಿ ಮತ್ತು ವಿಜಯನಗರ ಸಂಸದರಾದ ಇ ತುಕಾರಾಂ ರವರು ಮಾತನಾಡಿ, ಚೋರನೂರು ಪೊಲೀಸ್ ಠಾಣೆಯು ಜನಸ್ನೇಹಿ ಪೊಲೀಸ್ ಠಾಣೆಯಾಗಲಿ ಎಂದು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ತೋರಣಗಲ್ ಡಿವೈಎಸ್ಪಿ ಪ್ರಸಾದ್ ಗೋಖಲೆರವರು ಮಾತನಾಡಿ, ಸಂಸದರಾದ ಇ ತುಕಾರಾಂ ಸಾಹೇಬರು ಅತ್ಯಂತ ಮುತುವರ್ಜಿ ವಹಿಸಿ ಡಿಎಂಎಫ್ ಫಂಡಿನಿಂದ 1,80,00,000 ವೆಚ್ಚದಲ್ಲಿ ಪೊಲೀಸ್ ಠಾಣೆ ನಿರ್ಮಿಸಿರುವುದು ನಿಜಕ್ಕೂ ಸಂತೋಷದ ವಿಷಯ ಹಾಗೂ ಇಂಥ ದೊಡ್ಡದಾದ ಮತ್ತು ಸುಸಜ್ಜಿತವಾದ ಪೊಲೀಸ್ ಠಾಣೆ ರಾಜ್ಯದಲ್ಲಿಯೇ ಮೊದಲು ಎಂದರೆ ತಪ್ಪಾಗಲಾರದು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಸಮಾರಂಭದಲ್ಲಿ ಬಳ್ಳಾರಿ ವಲಯ ಐಜಿಪಿ ಬಿಎಸ್ ಅಶೋಕ್ ಕುಮಾರ್ ರವರು ಹಾಗೂ ಬಳ್ಳಾರಿ ಜಿಲ್ಲೆಯ ಎಸ್ಪಿ ಡಾಕ್ಟರ್ ಶೋಭಾರಾಣಿ ರವರು ಮತ್ತು ಅಡಿಷನಲ್ ಎಸ್ಪಿ ನವೀನ್ ಕುಮಾರ್ ರವರು ಹಾಗೂ ತೋರಣಗಲ್ ಡಿವೈಎಸ್ಪಿ ಪ್ರಸಾದ್ ಗೋಖಲೆರವರು ಮತ್ತು ಸಂಡೂರು ವೃತ್ತ ನಿರೀಕ್ಷಕರಾದ ಮಹೇಶ್ ಗೌಡರವರು ಹಾಗೂ ಕುರುಗೋಡು ಸಿಪಿಐ ವಿಶ್ವನಾಥ್ ಹಿರೇಗೌಡರವರು, ಕಂಪ್ಲಿ ಸಿಪಿಐ ವಾಸುಕುಮಾರ್ ಮತ್ತು ಚೋರನೂರು ಪಿಎಸ್ಐ ರೇವಣಸಿದ್ದಪ್ಪ ಹಾಗೂ ಸಂಡೂರು ಪಿಎಸ್ಐ ವೀರೇಶ್ ಡಿ ಮಾಳಶೆಟ್ಟಿರವರು ಮತ್ತು ತೋರಣಗಲ್ ಪಿಎಸ್ಐ ಯು ಡಾಕೇಶ್ ರವರು ಹಾಗೂ ಕುಡ್ತಿನಿ ಪಿಎಸ್ಐ ಶಾಂತಮೂರ್ತಿರವರು ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಮತ್ತು ಚೋರನೂರು ಪೊಲೀಸ್ ಠಾಣೆ ಸರಹದ್ದಿಗೆ ಒಳಪಡುವ ಗ್ರಾಮಗಳ ಮುಖಂಡರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿಗಾರರು ಕೆಕೆ ಮೆಹಬೂಬ್ ಬಾಷಾ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಶ್ರೀ ಅನ್ನಪೂರ್ಣ ಶಾಸಕರು ಸಂಡೂರು ಮತಕ್ಷೇತ್ರ ಮೇಡಮ್ ರವರೇ, ಮತ್ತು ಈ ಒಂದು ಸಮಾರಂಭದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದಂತಹ ಶ್ರೀ ಇ ತುಕಾರಾಂ ಮಾನ್ಯ ಸಂಸದರು ಲೋಕಸಭಾ ಮತಕ್ಷೇತ್ರ ಬಳ್ಳಾರಿ ಸರ್ ಅವರೇ, ಶ್ರೀ ಎಲ್ಲ ಗ್ರಾಮಸ್ಥರೇ, ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಅಷ್ಟು ಮುತುವರ್ಜಿ ವಹಿಸಿ ಒಂದು ಪೊಲೀಸ್ ಠಾಣೆಯನ್ನ ಕಟ್ಟಿದ್ದಾರೆ. ಮುಖ್ಯವಾಗಿ ರಾಜ್ಯದಲ್ಲಿ ಯಾವುದೂ ಇಷ್ಟು ದೊಡ್ಡ ಪೊಲೀಸ್ ಠಾಣೆ ಇಲ್ಲ ಅಂತ ನನ್ನ ಅನಿಸಿಕೆ ಆಗಿದೆ. ಸರ್ಕಾರದಿಂದ 1.80 ಕೋಟಿ ಹಣವನ್ನು ನೀಡಿದರೆ ಸರ್ ಅವರು ತಮ್ಮ ಒಂದು ಡಿಎಂಎಫ್ ಫಂಡ್ದಿಂದ 1.80 ಕೋಟಿ ಹಣವನ್ನು ನೀಡಿದ್ದಾರೆ. ಈ ಒಂದು ಪೊಲೀಸ್ ಠಾಣೆಯಲ್ಲಿ ಒಬ್ಬರು ಇನ್ಸ್ಪೆಕ್ಟರು, ಇಬ್ಬರು PSIಗಳು, ಒಂದು ಜಿಮ್ ಇದೆ, ಒಂದು ಫಂಕ್ಷನ್ ಹಾಲ್ ಇದೆ, ಬಹಳಷ್ಟು ಸುಸಜ್ಜಿತವಾಗಿ ಒಂದು ಪೊಲೀಸ್ ಠಾಣೆಯನ್ನು ಕಟ್ಟಿದ್ದಾರೆ. ಸಾಹೇಬರು ಆರಂಭದಿಂದ ಇದನ್ನು ಮುತುವರ್ಜಿ ವಹಿಸಿ ಭೇಟಿ ನೀಡಿ ಬಹಳ ಸುಂದರವಾಗಿ ಆಗಬೇಕು, ಒಂದು ಮಾದರಿಯಾಗಿ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಠಾಣೆಯನ್ನು ಕಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಅವರ ಉಪಸ್ಥಿತಿಯನ್ನು ನೋಡಿಕೊಂಡು ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಈಗ ಅವರ ಕನಸಿನ ಕೂಸಾಗಿರೋದ್ರಿಂದ ನಮಗೂ ಕೂಡ ಬಹಳಷ್ಟು ಇಷ್ಟ ಆಗ್ತಾ ಇದೆ. ಈಗ ಮುಖ್ಯವಾಗಿ ಸರ್ ಅವರಿಗೆ ಶ್ರೀ ಇ ತುಕಾರಾಂ ಮಾನ್ಯ ಸಂಸದರು ಬಳ್ಳಾರಿ ಲೋಕಸಭಾ ಕ್ಷೇತ್ರ ಇವರಿಗೆ ಸಿಪಿಐ ಮಹೇಶ್ ಗೌಡ್ರವರು ಹೂಗುಚ್ಛವನ್ನು ಕೊಡೋದ್ರ ಮೂಲಕವಾಗಿ ಸ್ವಾಗತವನ್ನು ಕೋರಬೇಕು. ಶ್ರೀಮತಿ ಅನ್ನಪೂರ್ಣ ಮಾನ್ಯ ಶಾಸಕರು ಸಂಡೂರು ಮತಕ್ಷೇತ್ರರವರಿಗೆ ಸಿಪಿಐ ಹಿರೇಗೌಡರವರು ಹೂಗುಚ್ಛವನ್ನು ಕೊಡೋದ್ರ ಮೂಲಕವಾಗಿ ಸ್ವಾಗತವನ್ನು ಕೋರಬೇಕು. ಬಳ್ಳಾರಿ ವಲಯ ರವರಿಗೆ ಸಿಪಿಐ ವಾಸುರವರು ಹೂಗುಚ್ಛವನ್ನು ಕೊಡೋದ್ರ ಮೂಲಕವಾಗಿ ಇಲ್ಲಿ ಸ್ವಾಗತವನ್ನು ಕೋರಬೇಕು.
ಚಪ್ಪಾಳೆ ಜೋರ ಬರಲ್ಲ ಅಲ್ಲೇ ಒಂದೂವರೆ ಆಗ್ಬಿಡುತ್ತೆ. ಚಪ್ಪಾಳೆ ಆಗಲಿ ದಯವಿಟ್ಟು. ಸರ್ ಶ್ರೀ ಜೋರ ಚಪ್ಪಾಳೆ ಬರ್ದಂಗಲ್ಲ ಜೋರಾಗಿ ಚಪ್ಪಾಳೆ ಸರ್. ಬರಬೇಕು. ಚಪ್ಪಾಳೆ ಜೋರ ಬಂದ್ರೆ ಗ್ರಾಂಟ್ ಜಾಸ್ತಿ ಬರ್ತವೆ. ಸರ್ ನಮಸ್ತಾರೆ ಮತ್ತು ಪೊಲೀಸ್ ಸಿಬ್ಬಂದಿಗಳಿಗೆ ಅದೇ ರೀತಿಯಾಗಿ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಇಲ್ಲಿಗೆ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಡಿಎಸ್ಪಿ ತೋರಣಗಲ್ ಉಪವಿಭಾಗ ಶ್ರೀ ಪ್ರಸಾದ್ ಗೋಕ್ಯಾರ್ ಸರ್ ರೇವಣ್ ಸಿದ್ದಪ್ಪ ಅವರು ವೇದಿಕೆ ಮೇಲೆ ಬಂದು ಒಂದು ಪ್ರೀತಿಯ ಹೂಗುಚ್ಛವನ್ನು ನೀಡುವ ಮುಖೇನ ಸ್ವಾಗತವನ್ನು ಬಯಸಬೇಕಾಗಿ ವಿನಂತಿಸ್ಕೊಳ್ತಾರೆ. ಇದೀಗ ನಮ್ಮ ಸಂಸದರು ಬಳ್ಳಾರಿ ಲೋಕಸಭಾ ಕ್ಷೇತ್ರ ಹಾಗೆಯೇ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಒಂದು ಇಲಾಖೆಯ ಒಂದು ನೂತನ ಕಟ್ಟಡದ ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಸಂಡೂರಿನ ಶಾಸಕರಾಗಿರ್ತಕ್ಕಂಥ ಅನ್ನಪೂರ್ಣರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಾಹೇಬ್ರೆ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ SP ಮೇಡಮ್ ಅವರಾಗಿರ್ತಕ್ಕಂಥ ಶೋಭಾರಾಣಿ ಮೇಡಮ್ ಅಮ್ಮನವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅಡಿಷನಲ್ SP ಸಾಹೇಬರಾಗಿರ್ತಕ್ಕಂಥ ನವೀನ್ ಸಾಹೇಬ್ರೆ, ವೇದಿಕೆ ಎಲ್ಲ ಕರೆಕ್ಟ್ ಐತಪ್ಪ, ಏನ್ ಚಿಂತೆ ಮಾಡೋಣ, ಎಲ್ಲ ಮನೆ ಕಾರ್ಯಕ್ರಮ ಇದ್ದಂಗೆ ಏನ್ ಚಿಂತೆ ಮಾಡ, ಆರಾಮಾಗಿತ್ತು. ಬೇರೆ ತಾಲೂಕಿನಾಗ ಇದ್ದಂಗೆ ಇಲ್ಲಿ ನಮ್ದೇ ಡೇಸು, ನಮ್ದೇ ಏನು ಜನರಿಗೋಸ್ಕರ ನಾವು ಕಾರ್ಯಕ್ರಮ ನಮಗೋಸ್ಕರ ಕಾರ್ಯಕ್ರಮ ಮಾಡಲ್ಲ ನಾವು. ಅವರೇ ನಮ್ಮ ತಂದೆ ತಾಯಿಗಳು, ಅವ್ರಿಗೋಸ್ಕರ ಕಾರ್ಯಕ್ರಮ. ಸತ್ಯನಪಿ ಮಾತು ಅಷ್ಟೇ. ಹಿಂಗಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಂತ DSP ಸಾಹೇಬ್ರಿರ್ತಕ್ಕಂಥ ಗೋಕುಲ್ ಸಾಹೇಬ್ರೆ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ಅಂಜನಮ್ಮನವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರೇ, ಸರ್ವ ಸದಸ್ಯರೇ ಮತ್ತು ನಮ್ಮ ಚೂರ್ನೂರು ಹೋಬಳಿಯಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಹಿರಿಯರೇ, ಬಂಧುಗಳೇ ಮತ್ತು ಎಲ್ಲ ಗ್ರಾಮ ಪಂಚಾಯತಿಯ ಸದಸ್ಯರೇ ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಬಳ್ಳಾರಿ ಜಿಲ್ಲೆಯಿಂದ ಬಂದಿರತಕ್ಕಂಥ ಎಲ್ಲ CPI ಅವರೇ ಮತ್ತು ಎಲ್ಲ PSI ಅವರೇ ಮತ್ತು ಪೊಲೀಸ್ ಸಿಬ್ಬಂದಿಯ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ನ ಎಲ್ಲ ಅಧಿಕಾರಿಗಳೇ ಮತ್ತು ಪತ್ರಿಕಾ ಮಾಧ್ಯಮದ ಮಿತ್ರರೇ, ಮೊದಲನೇದಾಗಿ ಇವತ್ತು ನಾವೇನ್ ಮಾಡಿದ್ರು ವಿಶೇಷವಾಗಿರ್ತದೆ ಎಲ್ಲರೂ ಕೂಡ. ಮೊದಲು 2002ರಲ್ಲಿ ನಂಜುಂಡಪ್ಪ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ತಾಲೂಕು ಏನಿತ್ತಲ್ಲ ಅದನ್ನ ಅಳಿಸಿ ಹಾಕಿ ಆರ್ಟಿಕಲ್ 371 ಜೇನಲ್ಲಿ ಏನು ಒಂದು ಹೈದರಾಬಾದ್ ಕರ್ನಾಟಕದಲ್ಲಿ ಇವತ್ತೇನು ನಮ್ಮ ಪ್ರದೇಶ ಇದೆ ಅದನ್ನು ಹಣೆಪಟ್ಟಿನ ತೆಗೆಸಾಕಿ ಒಂದು ಮಾದರಿ ತಾಲೂಕು ಮಾಡ್ಬೇಕಂತೇಳಿ ಇವತ್ತು ಪಣ ತೊಟ್ಟು ಮಾಡಿರ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮನೇ ಸಾಕ್ಷಿ ಅಂತೇಳಿ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕೆ ವಿಶೇಷವಾಗಿ ನನ್ನ ವೈಯಕ್ತಿಕ ಪರವಾಗಿ, ನಮ್ಮ ತಾಲೂಕಿನ ಎಲ್ಲ ಪ್ರಜೆಗಳ ಪರವಾಗಿ, ನಮ್ಮ ಇಲಾಖೆಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಸರ್. ತಮ್ಗೆಲ್ಲರಿಗೂ ಕಂಗ್ರಾಚುಲೇಷನ್ಸ್. ಇವತ್ತು ಮೊದಲನೇದಾಗಿ ನಮ್ಮ ಪೊಲೀಸ್ ಸ್ಟೇಷನ್ಗಳು ನೋಡ್ತಾ ಇದ್ವಿ, ಬಹಳಷ್ಟು ಕಷ್ಟ ಇತ್ತು ಎಲ್ಲ ಕಂಪ್ಲೀಟ್ ಆಗಿ. ಆ ಕುಡ್ತಿ ಪೊಲೀಸ್ ಸ್ಟೇಷನ್ ನೋಡಿದ್ರೆ ನಮಗೆ ಬೇಜಾರಾಗಿರೋದೆಲ್ಲ ಕಂಪ್ಲೀಟ್ ಆಗಿ. ಮೊದಲನೇದಾಗಿ ಲೋಕೇಶ್ ಸರ್, ಅದನ್ನ ನಾನು ಮಾಡಲ್ ಆಗಿ ತಗೊಂಡೆ ಸರ್. ಅವಾಗ ಸ್ವಲ್ಪ ಗ್ರಾಂಟ್ ಸ್ವಲ್ಪ ಕಡಿಮೆ ಇತ್ತು, ಅವಾಗ 2ನೇ ಬಾರಿ MLA ಆಗಿದ್ದೆ ಮೇಡಮ್. ಅವಾಗ ಏನ್ ಮಾಡಿದೆ, ಅದನ್ನು ಒಂದು ಮಾದರಿಯಾಗಿ ಇಡೀ ಒಂದು ಹೈದರಾಬಾದ್ ಕರ್ನಾಟಕದ 50 ಲಕ್ಷ ವೆಚ್ಚದಲ್ಲಿ ಒಂದು ಮಾದರಿ ಪೊಲೀಸ್ ಠಾಣೆನ ಕುಡ್ತಿನಲ್ಲಿ ನಾವು ಪ್ರಾರಂಭ ಮಾಡಿದ್ವಿ ಎಲ್ಲ ಕಂಪ್ಲೀಟ್ ಆಗಿ. ಅಲ್ಲಿಂದ ಒಂದು ಇನ್ಸ್ಪೈರ್ ಆಯ್ತು. ಅದಾದ್ಮೇಲೆ ನಾವು ಯಾವಾಗಾರ ಈ ಭಾಗಕ್ಕೆ ಬಂದಾಗ ಬಹಳಷ್ಟು ಕಷ್ಟ ಇತ್ತು ಎಲ್ಲ ಲೋಕೇಶ್ ಸರ್. ಇದು 3 ತುಂಡಾಗಿ ಹೋಗ್ಬಿಟ್ಟಿತ್ತು ನಮ್ದೆಲ್ಲ. ಸ್ವಲ್ಪ ಜನ ನಮ್ಮ ಸಂಡೂರಿಗೆ ಬರೋರು ಎಲ್ಲಾರು ಕೂಡ, ಸ್ವಲ್ಪ ಜನ ನಡಗುರ್ತಿ ಅದೆಲ್ಲ ಕೂಡ ಕೂಡ್ಲಿಕ್ಕೆ ಹೋಗೋರು. ಈ ಭಾಗದಾಗೆ ಆ ರೋಡ್ ಕೂಡ ಇರ್ಲಿಲ್ಲ ನಮ್ಮ ಕಡೆಗೆ, ರಾಮದುರ್ಗದ ಕಡೆಗೆ ಅದೆಲ್ಲ ಹಿಂಗ ಹೋಗ್ಲಿಕ್ಕೆ
ಸನ್ಮಾನ ಶ್ರೀ ಇ ತುಕಾರಾಮ್ ಅವರಿಗೆ ಬಳ್ಳಾರಿ ಜಿಲ್ಲಾ ಪೊಲೀಸ್ ವತಿಯಿಂದ ಗೌರವ ಸಮರ್ಪಣೆ. ನೂತನ ಚೂರ್ನೂರು ಪೊಲೀಸ್ ಠಾಣೆಯನ್ನ ನೂತನ ಕಟ್ಟಡದ ಪ್ರವೇಶ ಸಮಾರಂಭದಲ್ಲಿ